ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ, ಫ್ಯಾಕ್ಟ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ, ಎಕ್ಸ್ಪೆರಿಮೆಂಟ್ಸ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು. ಸೊ ಹತ್ತು ವಿಷಯಗಳ ಬಗ್ಗೆ ನೀವು ನಮ್ಮ ಚಾನಲಲ್ಲಿ ತಿಳ್ಕೊಳ್ಬೋದು. ಸೊ ಹಾಗಿದ್ರೆ ಇವತ್ತು ಏನು ವಿಷಯ ಹೇಳ್ಕೊಡ್ತಿದ್ದೀನಿ, ಯಾವ ಒಂದು ಫ್ಯಾಕ್ಟ್ನ ನಿಮ್ಗೆ ತಿಳಿಸ್ತಿದ್ದೀನಿ ಅಂತ ನೋಡೋಣ. ಸೊ ಹಾಗಿದ್ರೆ ಬನ್ನಿ, ಇವತ್ತು ಮೊದಲನೇದಾಗಿ ತಿಳಿಸ್ತಾ ಇರುವಂಥ ಫ್ಯಾಕ್ಟ್ ಏನು ಗೊತ್ತಾ? ಸೊ ಇಲ್ಲಿ ನಿಮಗೆ ಒಂದು ಮರದ್ದು ಮನೆ ಕಾಣಿಸ್ತಾ ಇದೆಯಾ ಅಲ್ವಾ? ಸೊ ಇದು ಅಮೇರಿಕದ ಟೆನ್ನಿಂಗ್ಸ್ ಎಂಬಲ್ಲಿ ನಿರ್ಮಾಣ ಆಗಿರುವಂಥ ಅತೀ ದೊಡ್ಡದ ಮರದ ಮನೆ. ಇದಕ್ಕೇನಂತ ಕರೀತಾರೆ ಗೊತ್ತಾ? ಟ್ರೀ ಹೌಸ್ ಅಂತ ಕರೀತಾರಂತೆ. ಸೊ ಯಾವತ್ತಾದರೂ ಕೇಳಿದ್ರಾ ಇದ್ರ ಬಗ್ಗೆ? ಸೊ ನೋಡಿ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಕೂಡ ತಿಳ್ಕೊಳ್ಳಿ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಹಾಗಿದ್ರೆ ಬನ್ನಿ, ಇವತ್ತಿನ ನೆಕ್ಸ್ಟ್ ವಿಷಯ ಏನು ಅಂತ ನೋಡೋಣ. ಸೊ ಎರಡನೇ ವಿಷಯ, ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ? ಇದು ಪ್ರಪಂಚದ ಎರಡನೇ ಅತಿ ದೊಡ್ಡ ಮಹಾಗೋಡೆ. ಇದರ ಹೆಸರೇನು ಗೊತ್ತಾ? ಕುಂಭಲ್ಗಢ್ ಅಂತ ಕರೀತಾರೆ. ಸೊ ಇದು 25 ಕಿಲೋಮೀಟ್ರ್ ಉದ್ದ ಹಾಗೂ 23 ಅಗಲ ಅಷ್ಟು ಇದರ ಅಳತೆ ಹೊಂದಿದೆ. ಓಕೆನಾ? ಸೊ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೆ ಗೊತ್ತಿತ್ತಾ? ಸೊ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲ ಅಂದರೆ ತಿಳ್ಕೊಂಡು ಅದ್ರ ಬಗ್ಗೆನೂ ಕೂಡ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಸಮುದ್ರ ಮೀನು. ಸೊ ಇದಕ್ಕೆ ಹೆಸರೇನು ಗೊತ್ತಾ? ವಿದ್ಯುತ್ ಅಂತ ಕರೀತಾರೆ. ಸೊ ಇದು ಕರೆಂಟನ್ನು ಉತ್ಪಾದನೆ ಮಾಡುತ್ತಂತೆ, ನಂಬ್ತೀರಾ? ಸೊ ಇದ್ರ ಕರೆಂಟಿಂದ ಒಂದು ಮನೇಲಿ 10 ಬಲ್ಬ್ನ ಹಚ್ಬೋದಂತೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಹಾಗಿದ್ರೆ ಬನ್ನಿ, ನೆಕ್ಸ್ಟ್ ವಿಷಯ ಏನು ಅಂತ ನೋಡೋಣ. ಸೊ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ಗೊತ್ತಾ? ಇದು ನಮ್ಮ 18ನೇ ಶತಮಾನದ ಮೊದಲು. ಓಕೆನಾ? ಭಾರತವು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿತ್ತಂತೆ 18ನೇ ಶತಮಾನದಲ್ಲಿ. ಸೊ ಎಷ್ಟು ಚೆನ್ನಾಗಿತ್ತಲ್ವ ನಮ್ಮ ಭಾರತ ಆಗ? ಸೊ ಇವಾಗ ನೋಡೋಣ ಇನ್ನೊಂದು ವಿಷಯ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಸೊ ಇದು ನೋಡಿ ಯಾವ ಥರ ಇದೆ, ಕೋತಿ ಥರನೂ ಇದೆ ಅಲ್ವ ನೋಡಲಿಕ್ಕೆ. ಇದು ಎಂಪಪರ್ ಟ್ಯಾಮರಿನ್ ಕೋತಿ ಅಂತ ಕರೀತಾರೆ. ಸೊ ಈ ಜಾತಿಯ ಕೋತಿಗಳು, ಇದಕ್ಕೆ ಗಡ್ಡ ಮತ್ತು ಮೀಸೆ ಎರಡೂ ಇರುತ್ತೆ. ಸೊ ಹೇಗಿದೆ ಅಲ್ವಾ ನೋಡೋಕ್ಕೆ? ಚೆನ್ನಾಗಿದೆ ಅಲ್ಲ? ಈ ಥರ ಕೋತಿನ ನಾನಂತೂ ನೋಡಿಲ್ಲ. ನೀವೇನಾದರೂ ನೋಡಿದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಓಕೆನಾ? ಸೊ ಹಾಗಿದ್ರೆ ನೆಕ್ಸ್ಟ್ ವಿಷಯ, ಇಲ್ಲಿ ನೋಡಿ, ಆ್ಯಪಲ್ ತಿಂದಿದ್ದೀವಲ್ವ ನಾವೆಲ್ಲ, ಆದರೆ ಆ್ಯಪಲಲ್ಲಿ ಹನಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ? ಇದು ವಿಶ್ವದ ಅತ್ಯಂತ ಜಾಸ್ತಿ ರೇಟ್ ಅಥವಾ ದುಬಾರಿಯಾದ ಸೇಬು ಅಂತ ಹೇಳ್ತಾರೆ. ಇದು 100% ಇದು ಜೇನುತುಪ್ಪದ ರುಚಿನೇ ಇರುತ್ತಂತೆ ಇದಕ್ಕೆ. ಸೊ ಇದು ಜಪಾನ್ನಲ್ಲಿ ಹನಿ ಆ್ಯಪಲ್ ಅಂತ ಕರೀತಾರೆ. ಸೊ ಈ ಥರ ಆ್ಯಪಲ್ ಏನಾದ್ರು ತಿಂದಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸೊ ನೆಕ್ಸ್ಟ್ ವಿಷಯ ಏನು ಅಂದರೆ, ಇದು ಉತ್ತರ ಪ್ರದೇಶದ ಮಾಧವಪಟ್ಟಿ ಎಂಬ ಊರು. ಓಕೆನಾ? ಇಲ್ಲಿ ಏನು ಗೊತ್ತಾ ವಿಶೇಷ? ಈ ಊರಲ್ಲಿ IAS ಊರು ಅಂತ ಇದನ್ನ ಕರೀತಾರಂತೆ. ಯಾಕೆ ಕರೀತಾರೆ ಅಂದರೆ, ಈ ಊರಲ್ಲಿ 75 ಮನೆಗಳಿದೆ, ಆದರೆ 47 ಮನೆಗಳಲ್ಲಿ IAS IPS ಅಧಿಕಾರಿಗಳು ದೇಶಕ್ಕೆ ಈ ಊರು ನೀಡಿದೆ. ಸೊ ಅದು ಇಲ್ಲಿನ ವಿಶೇಷತೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಆಗಿದ್ರೆ ಮತ್ತೆ ಇನ್ನೊಂದು ವಿಷಯ ಏನು ಹೇಳ್ಕೊಡ್ತಿದ್ದೀನಿ ಗೊತ್ತಾ ನಿಮಗೆ? ಸೊ ಇಲ್ಲಿ ನೋಡಿ, ಇದು ಹೇಗೆ ಕಾಣಿಸ್ತಾ ಇದೆ ಅಲ್ವಾ? ಇದು ಶವದ ಪೆಟ್ಟಿಗೆಗಳಿಗೆ ವಿದಾಯ ಹೇಳಿ ಅಂತ ಹೇಳ್ತಿದ್ದಾರೆ. ಯಾಕೆ? ಸೊ ಈಗ ನೀವು ನೋಡ್ತಿರೋದು ಸಾವಯವ ಸಮಾಧಿ ಫಡ್ಗಳು ಅಥವಾ ಆರ್ಗ್ಯಾನಿಕ್ ಬ್ಯೂರಿಯಲ್ ಪಾಟ್ಸ್ ಅಂತ ಕರೀತಾರೆ. ಸೊ ಈ ಫಡ್ಗಳನ್ನ ನೀವು ಸತ್ತ ನಂತರ ನಮ್ಮ ಮೃತದೇಹವನ್ನು ಮರವಾಗಿ ಪರಿವರ್ತಿಸುತ್ತಂತೆ ಇದು. ಸೊ ಎಷ್ಟು ಒಳ್ಳೆಯದಲ್ವ? ಬಿಕಾಸ್ ಅದು ಹಾಗೆ ವೇಸ್ಟ್ ಆಗೋ ಬದಲು ಡಿಕಂಪೋಸ್ ಆಗಿ ಒಂದು ಮರ ಆಗೋದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದಕ್ಕೆ ಇದರಲ್ಲಿ ಶವ ಪೆಟ್ಟಿಗೆಗಳಿಗೆ ವಿದಾಯ ಹೇಳಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಷಯ ನಮ್ಮ ದೇಹದ ಬಗ್ಗೆ. ಸೊ ನಮ್ಮ ದೇಹದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ನಿಮ್ಗೆ ಹೇಳ್ತೀನಿ. ಮಾನವನ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ಗೊತ್ತಾ? ತೊಡೆ ಮೂಳೆ. ಸೊ ಥೈ ಬೋನ್ ಏನಿದೆ, ಇದು ತುಂಬ ದೊಡ್ಡ ಮೂಳೆ. ಹಾಗೂ ಮಾನವ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿದೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ? 206. ಹಾಗೆ ಮಾನವನ್ನ ಪ್ರತಿ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನೆ? ಹಾಗಿದ್ರೆ 17 ಬಾರಿ ಪ್ರತಿ ನಿಮಿಷಕ್ಕೆ ಉಸಿರಾಡ್ತಾರಂತೆ. ಸೊ ರಕ್ತಕ್ಕೆ ಬಣ್ಣ ಕೊಡುವ ವರ್ಣ ಯಾವುದು? ನಮ್ಮ ದೇಹ ಬ್ಲಡ್ ಕಲರ್ ರೆಡ್ ಅಲ್ವಾ? ಸೊ ಅದು ಕೊಡೋದಕ್ಕೆ ಹೀಮೋಗ್ಲೋಬಿನ್. ಓಕೆ, ಹಾಗಿದ್ರೆ ಚರ್ಮಕ್ಕೆ ಬಣ್ಣ ಕೊಡೋ ವರ್ಣ ಯಾವುದು? ಮೆಲನಿನ್. ಸೊ ಚರ್ಮಕ್ಕೆ ಬಣ್ಣ ಕೊಡೋದು ಯಾವುದು? ಮೆಲನಿನ್. ಹಾಗೆ ಕೊನೆಯ ವಿಷಯ, ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು ನಮ್ಮ ಬಾಡಿಲಿ ಯೂಸ್ ಇಲ್ಲದೆ ಇರೋ ಅಂಗ? ಅಪೆಂಡಿಕ್ಸ್ ಅನ್ನೋ ಒಂದು ಪಾರ್ಟು ನಮ್ಮ ದೇಹದಲ್ಲಿ ಯೂಸ್ ಇಲ್ಲದೆ ಇರೋಂಥ ಅಂಗ. ಸೊ ಇವತ್ತು ನಾನು ತಿಳಿಸ್ಕೊಟ್ಟಿರೋ ವಿಷಯ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಖಂಡಿತ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಷ್ಟೋ ಜನಕ್ಕೆ ಎಷ್ಟೋ ವಿಷಯಗಳು ತಿಳಿತಾ ಹೋಗುತ್ತೆ. ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನೋಡಿರೋವಂಥ ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ.